ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಎಕ್ಸಾಮ್ ಹಿಂದಿನ ವರ್ಷದಲ್ಲಿ ಅಟೆಂಡ್ ಆಗಿರಲಿಲ್ಲ, ಎಲಿಜಿಬಿಲಿಟಿ ಆಗಿರಲಿಲ್ಲ, 108 ಕಾರಣಗಳಿಂದ ಯಾರು ಪಾಸ್ ಆಗಿಲ್ಲ, ಫೇಲ್ ಆಗಿದ್ದೀರಿ, ಅವ್ರುಗಳು ಒಂದು ಚಾನ್ಸನ್ನು ಇವರು JNM ನರ್ಸಿಂಗ್ ಬೋರ್ಡ್ನವರು ಪ್ರತಿ ವರ್ಷ ಕೂಡ ಕೊಡ್ತಾರೆ. ಅದು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ. ಸೊ ಈಗಾಗಲೇ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಷನ್ ಕೂಡ ಇಶ್ಯೂ ಮಾಡಿದ್ದಾರೆ. ಅದರ ಪ್ರಕಾರ ಏನು ಅಂದರೆ, ನೀವು ಕಾಲೇಜ್ ಮುಖಾಂತರ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇವು ಮೂರಕ್ಕೂ ನೀವು ಎಕ್ಸಾಮ್ಗಳನ್ನು ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಏನಪ್ಪ ಅಂತಂದರೆ 29 ಇವತ್ತು ನಾನು ರಿಮೈಂಡರ್ ಮಾಡ್ತಿರುವಂಥದ್ದು ಏನು ಅಂತಂದರೆ, ಏನೊಂದು JNM ನರ್ಸಿಂಗ್ ಬೋರ್ಡ್ ವತಿಯಿಂದ ನಿಮ್ಮಗಳಿಗೆ ಅಪ್ಲಿಕೇಶನ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ದಿನಾಂಕವನ್ನು ಕೊಟ್ಟಿದ್ದರು, ಅದು ಮುಕ್ತಾಯವಾಗಲಿಕ್ಕೆ ಬಂದಿದೆ. ಹೌದು ಫ್ರೆಂಡ್ಸ್, ಇದು ಕೊನೆ ದಿನಾಂಕ ಇದೆ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಿ ನೀವು ಈ ಒಂದು ಆದೇಶ ನೋಟಿಫಿಕೇಷನ್ ಸರ್ಕ್ಯುಲರ್ ಪ್ರಕಾರ 21ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಇದೇ ತಿಂಗಳು 30ಕ್ಕೆ ಅಂದರೆ ನಾಳೆಗೆ ಕ್ಲೋಸ್ ಆಗುತ್ತೆ. ಸಪ್ಲಿಮೆಂಟ್ರಿ ಎಕ್ಸಾಮದ್ದು ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ನಾಳೆಗೆ ಕೊನೆಯ ದಿನಾಂಕ ಇದೆ. ಸೊ ನೀವು ಈಗಾಗಲೇ ಆಲ್ರೆಡಿ ಫಾರ್ಮನ್ನು ತುಂಬಿರ್ಬೋದು. ತುಂಬದೇ ಇರುವಂಥ ಅಭ್ಯರ್ಥಿಗಳಿಗೆ ರಿಮೈಂಡ್ ಮಾಡ್ತಾಯಿದ್ದೀನಿ, ನಾಳೆಗೆ ಕೊನೆ ದಿನಾಂಕ. ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಸಿಸ್ಟರ್ಸ್, ಬ್ರದರ್ಸ್ ಯಾರಾದರೂ ಇದ್ದರೆ, ನಾಳೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ರೆ ನಾಳೆಗೆ ತಪ್ಪದೇ ನಿಮಗೆ ಕೊನೆ ದಿನಾಂಕ ಇದೆ. ನಾಳೆಗೆ ಹೋಗಿ ನೀವು ಪಕ್ಕ ಏನು ಮಾಡಬೇಕಪ್ಪ ಅಂತಂದರೆ ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಲೇಬೇಕು. ಎಕ್ಸ್ಟೆಂಡ್ ಮಾಡ್ತಾರೋ ಬಿಡ್ತಾರೋ ಗ್ಯಾರಂಟಿ ಇಲ್ಲ. ಆದರೆ ನಾಳೆಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಂಥ ದಿನಾಂಕ ಕ್ಲೋಸ್ ಆಗುತ್ತೆ. ತಪ್ಪದೆ ನಾಳೆಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿರಿ.